ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿರುವ ಸ್ಫೂರ್ತಿದಾಯಕ ನುಡಿಮುತ್ತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವೆ. ತಡ ಮಾಡೋದು ಬೇಡ, ಬನ್ನಿ ಸ್ನೇಹಿತರೆ, ಈ ಥರನೇ ವಿಡಿಯೋ ಶುರು ಮಾಡೋಣ. ದುರ್ಬಲರು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ. ಕ್ಷಮೆಯು ಬಲಶಾಲಿಗಳ ಲಕ್ಷಣವಾಗಿದೆ. ನನ್ನ ಅನುಮತಿ ಇಲ್ಲದೆ ಯಾರೂ ನನ್ನನ್ನು ನೋಯಿಸುವುದಿಲ್ಲ. ತಪ್ಪುಗಳನ್ನು ಮಾಡುವ ಸ್ವಾತಂತ್ರ್ಯವನ್ನು ಒಳಗೊಂಡಿದ್ದರೆ ಸ್ವಾತಂತ್ರ್ಯವು ಯೋಗ್ಯವಾಗಿರುವುದಿಲ್ಲ. ನಿಮ್ಮನ್ನು ಹುಡುಕುವ ಅತ್ಯುತ್ತಮ ಮಾರ್ಗವೆಂದರೆ ಇತರರ ಸೇವೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದು. ತೃಪ್ತಿಯು ಪ್ರಯತ್ನದಲ್ಲಿದೆ, ಸಾಧನೆಯಲ್ಲಿಲ್ಲ. ಶಕ್ತಿ ದೈಹಿಕ ಸಾಮರ್ಥ್ಯದಿಂದ ಬರುವುದಿಲ್ಲ, ಅದು ಅಧ್ಯಮ ಇಚ್ಛೆಯಿಂದ ಬರುತ್ತದೆ. ಕೋಪವು ಅಹಿಂಸೆಯ ಶತ್ರು ಮತ್ತು ಹೆಮ್ಮೆಯು ಅದನ್ನು ನುಂಗುವ ದೈತ್ಯವಾಗಿದೆ. ಪ್ರಾಮಾಣಿಕ ಭಿನ್ನಾಭಿಪ್ರಾಯವು ಸಾಮಾನ್ಯವಾಗಿ ಪ್ರಗತಿಯ ಉತ್ತಮ ಸಂಕೇತವಾಗಿದೆ. ತಪ್ಪುಗಳನ್ನು ಮಾಡುವ ಸ್ವಾತಂತ್ರ್ಯವನ್ನು ಒಳಗೊಂಡಿದ್ದರೆ ಸ್ವಾತಂತ್ರ್ಯವು ಯೋಗ್ಯವಾಗಿರುವುದಿಲ್ಲ. ನೀವು ಎದುರಾಳಿಯನ್ನು ಎದುರಿಸಿದಾಗಲೆಲ್ಲ ಅವನನ್ನು ಪ್ರೀತಿಯಿಂದ ಜಯಿಸಿ. ಪಾಪವನ್ನು ದ್ವೇಷಿಸಿ, ಪಾಪಿಯನ್ನು ಪ್ರೀತಿಸಿ. ಜಗತ್ತಿನಲ್ಲಿರುವ ಎಲ್ಲ ಧರ್ಮಗಳ ಮೂಲ ಸತ್ಯವನ್ನು ನಾನು ನಂಬುತ್ತೇನೆ. ದೇವರಿಗೆ ಯಾವುದೇ ಧರ್ಮವಿಲ್ಲ. ಹೆಚ್ಚಿನ ಸಂಪತ್ತನ್ನು ಹುಡುಕಬೇಡಿ, ಆದರೆ ಸರಳವಾದ ಆನಂದ ಹೆಚ್ಚಿನ ಅದೃಷ್ಟವಲ್ಲ, ಆದರೆ ಆಳವಾದ ಸಂತೋಷ. ಮಾನವರಾದ ನಮ್ಮ ಶ್ರೇಷ್ಠ ಸಾಮರ್ಥ್ಯವೆಂದರೆ ಜಗತ್ತನ್ನು ಬದಲಿಸುವುದಲ್ಲ, ಆದರೆ ನಮ್ಮನ್ನು ನಾವೇ ಬದಲಿಸಿಕೊಳ್ಳಬಹುದು. ಮೊದಲು ಅವರು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ, ನಂತರ ಅವರು ನಿಮ್ಮನ್ನು ನೋಡಿ ನಗುತ್ತಾರೆ, ನಂತರ ಅವರು ನಿಮ್ಮೊಂದಿಗೆ ಹೋರಾಡುತ್ತಾರೆ, ನಂತರ ನೀವು ಗೆಲ್ಲುತ್ತೀರಿ. ಪ್ರತಿಯೊಬ್ಬರೂ ತನ್ನ ಶಾಂತಿಯನ್ನು ಒಳಗಿನಿಂದ ಕಂಡುಕೊಳ್ಳಬೇಕು. ಶಾಂತಿಯು ನಿಜವಾಗಿಯೂ ಹೊರಗಿನ ಸನ್ನಿವೇಶಗಳಿಂದ ಪರಿಣಾಮ ಬೀರುವುದಿಲ್ಲ. ನೀನು ನನಗೆ ಸರಪಳಿ ಹಾಕಬಹುದು, ನೀನು ನನ್ನನ್ನು ಹಿಂಸಿಸಬಹುದು, ನೀನು ಈ ದೇಹವನ್ನು ನಾಶಪಡಿಸಬಹುದು, ಆದರೆ ನೀನು ನನ್ನ ಮನಸ್ಸನ್ನು ಎಂದಿಗೂ ಬಂಧಿಸುವುದಿಲ್ಲ. ನನ್ನ ಧರ್ಮವು ಸತ್ಯ ಮತ್ತು ಅಹಿಂಸೆಯನ್ನು ಆಧರಿಸಿದೆ. ಸತ್ಯವೇ ನನ್ನ ದೇವರು, ಅಹಿಂಸೆಯು ಆತನನ್ನು ಅರಿತುಕೊಳ್ಳುವ ಸಾಧನವಾಗಿದೆ. ನಾವು ಎಂದಿಗೂ ಆಲೋಚನೆ, ಮಾತು ಮತ್ತು ಕಾರ್ಯದಲ್ಲಿ ಸಂಪೂರ್ಣವಾಗಿ ಅಹಿಂಸಾತ್ಮಕವಾಗಿರಲು ಸಾಕಷ್ಟು ಬಲಶಾಲಿಯಾಗಿರುವುದಿಲ್ಲ. ಆದರೆ ನಾವು ಅಹಿಂಸೆಯನ್ನು ನಮ್ಮ ಗುರಿಯನ್ನಾಗಿ ಇಟ್ಟುಕೊಂಡು ಅದರ ಕಡೆಗೆ ಬಲವಾದ ಪ್ರಗತಿಯನ್ನು ಸಾಧಿಸಬೇಕು. ನಾನು ಅದನ್ನು ಮಾಡಬಲ್ಲೆ ಎಂಬ ನಂಬಿಕೆ ನನಗಿದ್ದರೆ, ನಾನು ಆರಂಭದಲ್ಲಿ ಅದನ್ನು ಹೊಂದಿದ್ದರಿದ್ದರೂ ಅದನ್ನು ಮಾಡುವ ಸಾಮರ್ಥ್ಯವನ್ನು ನಾನು ಖಂಡಿತವಾಗಿ ಪಡೆದುಕೊಳ್ಳುತ್ತೇನೆ. ಪ್ರತಿಯೊಬ್ಬ ಮನುಷ್ಯನ ಅಗತ್ಯಗಳನ್ನು ಪೂರೈಸಲು ಭೂಮಿಯು ಸಾಕಷ್ಟು ಒದಗಿಸುತ್ತದೆ, ಆದರೆ ಪ್ರತಿಯೊಬ್ಬ ಮನುಷ್ಯನ ದುರಾಸೆಯಲ್ಲ. ಜೀವನದ ಮುಖ್ಯ ಉದ್ದೇಶ ಸರಿಯಾಗಿ ಬದುಕುವುದು, ಸರಿಯಾಗಿ ಯೋಚಿಸುವುದು, ಸರಿಯಾಗಿ ವರ್ತಿಸುವುದು. ನಾವು ದೇಹಕ್ಕೆ ನಮ್ಮ ಎಲ್ಲ ಆಲೋಚನೆಗಳನ್ನು ನೀಡಿದಾಗ ಆತ್ಮವು ಕುಗ್ಗಬೇಕು. ಅಹಿಂಸೆಯು ಇಚ್ಛೆಯಂತೆ ಇಡುವ ಮತ್ತು ಬಿಡುಪುವ ಉಡುಪಲ್ಲ, ಅದರ ಆಸನದಲ್ಲಿ ಹೃದಯದಲ್ಲಿದೆ ಮತ್ತು ಅದು ನಮ್ಮ ಅಸ್ತಿತ್ವದ ಬೇರ್ಪಡಿಸಲಾಗದ ಭಾಗವಾಗಿರಬೇಕು. ಪ್ರೀತಿಯು ಶಕ್ತಿಯು ಅಧಿಕಾರದ ಪ್ರೀತಿಯನ್ನು ಮೀರಿಸಿದ ದಿನ ಪ್ರಪಂಚವು ಶಾಂತಿಯನ್ನು ತಿಳಿಯುತ್ತದೆ. ನಾನು ಅಹಿಂಸೆಯನ್ನು ವಿರೋಧಿಸುತ್ತೇನೆ, ಏಕೆಂದರೆ ಅದು ಒಳ್ಳೆಯದನ್ನು ಮಾಡಿದಾಗ ಒಳ್ಳೆಯದು ಕೇವಲ ತಾತ್ಕಾಲಿಕವಾಗಿದೆ, ಅದು ಮಾಡುವ ಕೆಟ್ಟದ್ದು ಶಾಶ್ವತವಾಗಿದೆ. ನೀವು ಮಾನವೀಯತೆಯಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ಮಾನವೀಯತೆಯು ಸಾಗರದಂತಿದೆ. ಸಮುದ್ರದ ಕೆಲವು ಹನಿಗಳು ಕೊಳಕಾಗಿದ್ದರೆ ಸಾಗರವೂ ಕೊಳಕಾಗುವುದಿಲ್ಲ. ಒಬ್ಬರು ಸ್ವಾಭಿಮಾನದ ನಷ್ಟಕ್ಕಿಂತ ಹೆಚ್ಚಿನ ನಷ್ಟವನ್ನು ನಾವು ಗ್ರಹಿಸಲು ಸಾಧ್ಯವಿಲ್ಲ. ಜಗತ್ತು ಬದಲಾಗಬೇಕು ಎನ್ನುವವರು ಮೊದಲು ತಮ್ಮಿಂದಲೇ ಬದಲಾವಣೆಯಾಗಬೇಕು ಎಂಬುದನ್ನು ಅರಿತುಕೊಳ್ಳಿ. ಕ್ರೌರ್ಯಕ್ಕೆ ಕ್ರೌರ್ಯವೇ ಉತ್ತರ ಎನ್ನುವವರು ನಿಶ್ಚಿತವಾಗಿಯೂ ಬೌದ್ಧಿಕ ದಾರಿದ್ರ್ಯವನ್ನು ಅನುಭವಿಸುತ್ತಿರುತ್ತಾರೆ. ಅದು ವಿಶ್ವವರ್ತುಲದ ಆರಂಭವಷ್ಟೇ.
ಸ್ನೇಹಿತರೆ, ಇದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿರುವ ಸ್ಫೂರ್ತಿದಾಯಕ ನುಡಿಮುತ್ತುಗಳು. ಇದೇ ರೀತಿ ಅತಿ ಹೆಚ್ಚು ಮಾಹಿತಿ, ಸಂದೇಶ, ಕಥೆ, ಕವಿತೆ ಮತ್ತು ಹಲವಾರು ರೀತಿಯ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ವಿಸಿಟ್ ಕೊಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಇರಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.